ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಸೊ ಲಾಸ್ಟ್ ನಾವು ಚಿಕ್ಕಪೇಟೆ ಅವೆನ್ಯೂ ರೋಡು ಹೋಗಿದ್ದು. ಸೊ ಅದು ಲಾಂಗ್ ಆಗುತ್ತೆ ಅಂತೇಳಿ ನಾನು ನಿಮಗೆ ವೀಡಿಯೋನಾಗ ಶಾರ್ಟಾಗಿ ಹಾಕಿದ್ದೆ. ಈಗ ಮತ್ತೆ ಅದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ನೋಡ್ಕೊಂಡು ಬನ್ನಿ ಏನೆಲ್ಲ ಆಯಿತು ಅವೆನ್ಯೂ ಮತ್ತು ಚಿಕ್ಕಪೇಟೆಯಲ್ಲಿ. ಮತ್ತು ವಾಪಸ್ ಬಂದ ಮೇಲೆ ನಾನು ನಿಮಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಸೊ ನಾವು ಚಿಕ್ಕಪೇಟೆ ಅವೆನ್ಯೂ ರೋಡಲ್ಲಿ ಸುಮಾರಷ್ಟು ವೆರೈಟೀಸ್ನ ನೋಡಿದ್ವಿ. ಎಲ್ಲ ನಮಗೆ ವರಮಹಾಲಕ್ಷ್ಮಿಗೆ ಸ್ಪೆಷಲ್ಲಾಗೆ ಮಾಡಿರೋದು. ಸೊ ನೋಡಿ, ಇಲ್ಲಿ 150 ಪೇರ್ ಹೇಳ್ತಾ ಇದ್ದಾರೆ. ಕೆಲವು ಕಡೆ 250 ಪೇರ್ ಹೇಳಿದ್ರು, ಕೆಲವು ಕಡೆ 200 ಹೇಳಿದ್ರು. ಇಲ್ಲಿ 150. ಸೊ ಇಲ್ಲಿ ನೋಡ್ಬೋದು ನೀವು, ಕಾಲುಗೆ ಒಂದು ನಿಮ್ಗೆ ಏನಂತಾರೆ ವೈಟ್ ಮೆಟಲಲ್ಲಿ ಫಿನಿಶಿಂಗ್ ಆ ಥರ ಒಂದು ಡೈಬರ್ ನಿಮ್ಗೆ ಅದು ಹತ್ತಿನಲ್ಲಿ ಬೇಡ ಅನ್ನೋದಾದರೆ ಈ ಥರ ಫಿನಿಶಿಂಗ್ ಬರುತ್ತೆ. ನೋಡಿ, ಅಲ್ಲೊಬ್ಬರು ತೊಗೋತಾಯಿದ್ರು. ನಾನು ಅದನ್ನು ಸುಮ್ಮನೆ ಒಂದು ವೀಡಿಯೋ ಗ್ಲಿಮ್ಸ್ ತೊಗೊಂಡಿದ್ದೀನಿ. ನೀವು ಬರೀ ಹಾಗೆ ಇಡೋದಕ್ಕಿಂತ ಇದನ್ನು ಹಾಕಿದಾಗ ನಿಮಗೆ ಏನು ಲಕ್ಷ್ಮಿಗೆ ವರಮಹಾಲಕ್ಷ್ಮಿಗೆ ಮುಖವಾಡ ಏನು ಹಾಕ್ತೀರಿ ಅದಕ್ಕೆ ಒಂಥರ ಲುಕ್ಕಾಗಿ ಬರುತ್ತೆ. ಇದು ಬಂದು ಪ್ಯೂರ್ ಸಿಲ್ವರಲ್ಲಿ, ಬೆಳ್ಳಿನಲ್ಲಿ ನೀವೇನು ಗೆಜ್ಜೆ ವಸ್ತ್ರ, ಹತ್ತಿ ಗೆಜ್ಜೆ ವಸ್ತ್ರ ಹಾಕ್ತೀರಿ ಆ ಪ್ಯಾಟ್ರನಲ್ಲಿ ಮಾಡಿರುವಂಥದ್ದು ಸರಗಳಿವು. ತುಂಬ ಯುನೀಕ್ ಅನ್ನಿಸ್ತು, ಡಿಫ್ರೆಂಟಾಗಿ ಇತ್ತೀಚೆಗೆ ಬಂದಿರುವಂಥ ಡಿಸೈನ್ಸ್ ಅಂತೆ. ನಾವು ಸಿಲ್ವರ್ ಶಾಪ್ಗೆ ಹೋಗಿದ್ರಿಂದ ಅವರು ಇದನ್ನು ತೋರಿಸಿದ್ರು. ಎಲ್ಲ ನಾರ್ಮಲ್ ನೀವೇನು ಸಿಲ್ವರ್ ತೊಗೋತೀರಿ ಸೇಮ್ ರೇಟಲ್ಲಿ ಬರುತ್ತೆ. ಇದು ಸೇಮು. ಇದೊಂದು 50ರಿಂದ 60 ಗ್ರಾಮ್ ಇತ್ತು ತೂಕ. ಇದು ಅಷ್ಟೇ 35 ಗ್ರಾಮ್ಸ್ ಇತ್ತು ಇದು ಕೂಡ. ಸೊ ನೀವು ಸುಮ್ಮನೆ ಗೆಜ್ಜೆ ವಸ್ತ್ರ ಹಾಕೋದಕ್ಕಿಂತ ಈ ಥರದ್ದು ಬಳಸಿದ್ರೆ ಒಂದು ಸ್ವಲ್ಪ ಯುನೀಕ್ ಆಗಿರುತ್ತೆ. ಬಂದು ಮತ್ತೆ ಈ ರೋಡಲ್ಲಿ ಒಂದು ರೌಂಡ್ ಹೋಗೋಣ. ಈ ರೋಡ್ ಬರುವಾಗ ಏನು ಹಾಕೇ ಇರಲಿಲ್ವಲ್ಲ. ಈ ರೋಡ್ ಯಾವುದು? ಇದು ಅವೆನ್ಯೂ ರೋಡ್. ಅವೆನ್ಯೂ ರೋಡ್ ಅದು ವಿವಿಕಾಯಂಗ ರೋಡಾ? ಅದು ಸೀರೆ ರೋಡ್ ಅಲ್ವಾ? ಅದಕ್ಕೆ ರಸ್ತೆ 2 ಗಂಟೆ ಮೇಲಾಗಿತ್ತು. ಸೊ ಅದಕ್ಕೆ ಆಲ್ರೆಡಿ ನೋಡಿ ತುಂಬಾ ರಶ್ ಆಗ್ತಾಯಿತ್ತು, ತುಂಬಾ ಜನ ಇದ್ದಾರೆ. ಎಷ್ಟು ಕೇಳಿ ನೋಡಿ ಕಮಲ ಮಾರ್ತಿದ್ರು. 100 ರುಪೀಸ್ಗೆ 2 ಪೀಸ್ ಅಂತ ಹೇಳಿ. ಕೆಲವು ಕಡೆ 2 ಪೀಸ್ 1 ಕೂಡ ಇತ್ತು. ನೀವು ಹೋಲ್ಸೇಲ್ ಅಂಗಡಿಗೆ ಹೋಗಿ ಇನ್ನೂ ಕಡಿಮೆ ಬನಾನಾ ಎಷ್ಟು ಅಂತ? 600 600 ರೂಪಾಯಿ ಕಡಿಮೆ ಮಾಡಿಕೊಡಿ ನೋಡೋಣ. ತೆಗೀರಿ ಬೇರೆವು ಚಿಕ್ಕ ತಗೊಂಡಿದ್ದೀವಿ. ನೀವು ಬಾಳೆಹಣ್ಣುಗಳನ್ನ ಯೂಸ್ಲೇ ಮಾಡಬೇಕಾಗಿಲ್ಲ, ಆ ಥರ ಅಲ್ಲಿ ಎಷ್ಟು ಚೆನ್ನಾಗಿ ವೆರೈಟೀಸ್ ಇದೆ. ನಿಮಗೆ 1500 ತನಕ ದೊಡ್ಡ ಗೊನೆಗಳು ಕೂಡ ಸಿಗುತ್ತೆ ಅಲ್ಲಿ. ಇದು ಮೀಡಿಯಮ್ ಸೈಜ್ ಇತ್ತು. ಸೈಡ್ ತುಂಬ ದಿವಸದಿಂದ ಈ ಥರದ್ದೊಂದು ಬುಟ್ಟಿ, ಹೂವಿನ ಬುಟ್ಟಿ ತೊಗೋಬೇಕು ಅಂತ ತುಂಬ ಆಸೆ. ಹಾಗಾಗಿ ವಿಚಾರಿಸಿದ್ವಿ. ಬಟ್ ಆದರೂ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು. ದೊಡ್ಡದು. ಇದು ನೀವು ಅಲ್ಲಿ ನೋಡಿ ದಿಂಬಲ್ಲ, ಅದು ಇದು ದಿಂಬು, ಕುಷನ್ ದಿಂಬಿದು. ಅದು ಕುಷನ್ ದಿಂಬಲ್ಲ, ಇದು ನಾವು ದೇವ್ರಿಗೆ ಆ ಕಡೆ ಈ ಕಡೆ ದಿಂಬು. ಕೇಳಿ ಸುಮ್ಮನೆ. ಎಷ್ಟಂತ? 900. ಇದು ದಿಂಬು ಕೇಳಿ 900. ಸರ್ ಇದು ದಿಂಬು 900 500. ಕಾಲು ಕೈ ಕಾಲು ಕೈ ಯಾಕೆ ಅಲ್ಲಿದೆಯಲ್ಲ ಇದರಲ್ಲಿ.
$450 ಇದು 650 ದೊಡ್ಡದು, ಅದು 450 650. ಇದು ಬಂದು ಬರ್ತ್ಡೇಗೆ ಮಕ್ಕಳಿಗೆ ಅಥವಾ ನೀವು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಬಲೂನ್ಸ್ ಆಗಿರ್ಬೋದು, ಅದಕ್ಕೇನು ಯೂಸ್ ಮಾಡ್ತೀರಿ ಅವೆಲ್ಲ ಇಲ್ಲಿ ನಿಮಗೆ ಈ ಶಾಪಲ್ಲಿ ಸಿಗುತ್ತೆ. ನಾವು ಸುಮಾರು ಸಲ ಈ ಶಾಪ್ ಕಡೆ ಬಂದಿದ್ದೀವಿ, ಕೆಲವು ಐಟಮ್ ಕೂಡ ತಗೊಂಡಿದ್ದೀವಿ. ತುಂಬ ಡಿಫ್ರೆಂಟಾಗಿ ಇರೋ ಐಟಮ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಬಟ್ ಎಲ್ಲ ಹೋಲ್ಸೇಲಾಗಿ ತೊಗೋಬೇಕು, 1 ಪೀಸ್ ಕೊಡೋಲ್ಲ, ನೀವು ಜಾಸ್ತಿ ತೊಗೋಬೇಕಾಗತ್ತೆ. ಸಿಂಗಲ್ ಪೀಸ್ ಆದರೆ ಜಾಸ್ತಿ ರೇಟ್ ಹೇಳ್ತಾರೆ. ಬಟ್ ಆದಷ್ಟು ಹೋಲ್ಸೇಲಾಗಿ ತೊಗೊಳ್ಳಿ ಅಂತಾರೆ. ನೋಡಿ ಎಷ್ಟು ಕ್ರೌಡ್ ಇದೆ, ರೋಡು ಇಷ್ಟು ಚಿಕ್ಕ ಚಿಕ್ಕ ಗಲ್ಲಿಗಳು, ಕ್ರೌಡು ಹೇಗೆ ಜನ, ತುಂಬಾ ಜನ. ನಾರ್ಮಲಾಗಿ ನೀವು ಹಬ್ಬ ಇಲ್ಲ ಅಂತಂದರೆ ಸುಮಾರಾಗಿ ಕಮ್ಮಿ ಇರುತ್ತೆ, ರಶ್ ಅಷ್ಟಿರಲ್ಲ. ಈಗಂತೂ ಸಿಕ್ಕಾಬಟ್ಟೆ ರಶ್ಶು. ಇದು ಕೂಡ 50 ರೂಪೀಸ್ ಹೇಳಿದ್ರು 1 ಪೀಸು. ನನಗೂ 100 ರೂಪೀಸ್ಗೆ 3 ಪೀಸ್ ಕೊಡ್ತೀರಾ ಅಂತ ಕೇಳಿದೆ, ಕೊಡಲಿಲ್ಲ. ಸೊ ಇದೆಲ್ಲ ನಮ್ಮದು ಹಿತ್ತಾಳೆ ತಾಮ್ರ ಐಟಮ್ಸ್ಗಳು ಇವೆಲ್ಲ. ಇಷ್ಟಿಷ್ಟು ದೀಪದ ಕಂಬಗಳು. ಇದೊಂದು ರೋಡಲ್ಲಿ ನಿಮಗೆಲ್ಲ ಬರೀ ಈ ಐಟಮ್ಸೇ ಜಾಸ್ತಿ ಸಿಗುತ್ತೆ ಈ ರೋಡಲ್ಲಿ. ಇದು ಅವೆನ್ಯೂ ರೋಡ್ ಇದೆ, ಪಕ್ಕದ ರೋಡ್ ಇದೆ, ಇನ್ನೊಂದು ಸೈಡ್ ಬರುತ್ತೆ. ಇದು ಒಂದು ಲಾಂಗ್ ರೋಡ್ ಇದೆ. ಇಲ್ಲಿ ಕಂಪ್ಲೀಟ್ ನಿಮಗೆ ಕಾಪರು, ಬ್ರಾಸು ಇವೆಲ್ಲ, ಈ ಲೈಟಿಂಗ್ಸು ಇವೆಲ್ಲ ಇಲ್ಲಿ ಸಿಗುತ್ತೆ. ನೋಡಿ ಬ್ಯಾಂಗಲ್ಸ್ 150. ಇಲ್ಲೂ ಕೂಡ ಅಷ್ಟೇ ಡೆಕೋರೇಟಿವ್ ಐಟಮ್ಸು, ಲೈಟಿಂಗು, ಬಾಳೆಕಂದುಗಳು, ಫ್ಲವರ್ಸು ಎಲ್ಲ ಇಲ್ಲೊಂದು ಶಾಪ್ ಇದೆ, ಬಫ್ಲಾ ಫ್ಲವರ್ ಅಂತೇಳಿ. ನಾವು ಸುಮಾರು ಸಲ ಇಲ್ಲಿ ವಿಸಿಟ್ ಮಾಡಿದ್ದೀವಿ, ಸುಮಾರಷ್ಟು ಐಟಮ್ನ ಇಲ್ಲಿ ಶಾಪಿಂಗ್ ಮಾಡಿದ್ವಿ ನಾವು ಈ ಸರಿ. ಎಷ್ಟಂತ 1500. ಬಾಳೆ ಗೊನೆ ಬೇರೆ ಐತೆ 1500 ಜೋಡಿ 1500. 5ಕ್ಕೆ ಚುಚ್ಚೋದು ಅಷ್ಟೇ. ಇದೆ 2 ಅಡಿ ಇದೆ ಇದು. 2 ಫೀಟ್. ನೋಡ್ರಿ ಬಾಳೆಕಂದೆ ಇದೆ, 1,500 2 ಫೀಟ್ ಇದೆ ಅಂತೆ. ನೀವು ಒರಿಜಿನಲ್ 10 ರೂಪಾಯಿ ತಂದಿಟ್ಟರು ಆಯಿತು. ಲೈಟಿಂಗ್ದಲ್ಲ ಸುತ್ತ ಲೈಟ್ ಇದೆ 2200. 58 ಇದೆ. ಎಷ್ಟಿದೆ ಸರ್? ಅದೇನು ಲೆಕ್ಕಕ್ಕಿಲ್ಲ, ಕೌಂಟ್ ಇಲ್ಲ. ಈ ಥರದ್ದು ಎಷ್ಟು ಲೈಟ್ ಇರುತ್ತೆ ಸರ್? ಅದು ಕೌಂಟಿಂಗ್ ಇಲ್ಲ. ತಿರುಗುತ್ತಾ ಕಳಶ? ಹಾಂ ಒಂಚೂರು ಹಾಕಿ. ಎಷ್ಟು ಹೇಳಿದೆ? 2200. ಮಧ್ಯಕ್ಕೆ ಇರಬೇಕೇನೋ ಇದು, ರೆಡಿ ಮಾಡಬೇಕು, ಸ್ವಲ್ಪ ಕ್ರಾಸ್ ಹೋಗಿದೆ. 2200. ಸೊ ಇದು ಎತ್ತಿಡ್ಬೋದು, ಇದು ಗಣಪತಿ ಇದೆ, ಎತ್ತಿಡ್ಬೋದು. ಇದಕ್ಕೆ ಇದು ಇಡ್ಬೋದು, ಲಕ್ಷ್ಮೀದು ಏನಾರು ಇಟ್ಕೋಬೋದು. 2200. ನೋಡಿದ್ರೇನು ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಅದು ತುಂಬ ಯುನೀಕ್ ಅನ್ನಿಸ್ತಿದ್ದು. ಈ ಸಲಿನೇ ನಮ್ಗೆ ಇದನ್ನು ನೋಡಿದ್ದು. ಇದರಲ್ಲಿ 2 ಇನ್ನೊಂದು ಕಡೆ ಕೂಡ ನೋಡಿದ್ವಿ.
ತುಂಬ ಪ್ರೈಸ್ ಡಿಫ್ರೆನ್ಸ್ ಇತ್ತು, ಬಟ್ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ಇದೆಲ್ಲ ಇಯರಿಂಗ್ಸು. ಇದೆಲ್ಲ ಯಾವ ಒಂದು ರೋಡ್ ಯಾವುದಂದರೆ, ನೀವು ಪೋತೀಸ್ ಹೋಗ್ತೀರಲ್ವ, ಸೊ ಅದು ಮೇನ್ ಒಂದು ರೋಡ್ ಇದೆ. ಇದು ಆಪೋಸಿಟ್ ರೋಡ್ ಬರುತ್ತೆ. ಇದು ಪೋತೀಸ್ಗೆ ಹೋಗೋ ರೋಡು ಕಂಪ್ಲೀಟು. ಪೋತೀಸ್ ಬಟ್ಟೆ ಶಾಪ್ ಏನಿದೆ ಅದು. ಇದೆಲ್ಲ 100 ರೂಪೀಸ್ ಬ್ಯಾಗ್ಸ್ ಇತ್ತು. ಈಗೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ ಬ್ಯಾಗ್ಸ್ಗಳೆಲ್ಲ. ಇದಂತೂ ಯಾವಾಗ ಹೋಗಲಿ ನೀವು ಒಂದೊಂದು ಫುಲ್ ಹಾಕ್ಬಿಟ್ಟಿರ್ತಾರೆ 100 ರೂಪೀಸ್ಗೆ. ಸೊ ಇಲ್ಲೂ ಕೂಡ ನಮಗೆ ಒಂದು ಡಿಫ್ರೆಂಟಾಗಿರೋದು ಸಿಕ್ತು. ಚಾರ್ಜಬಲ್ ಲೈಟರ್. ಇದರಲ್ಲಿ ದೀಪ ಕೂಡ ಹಚ್ಬೋದಂತೆ. ನಾವು ಹೇಗೆ ಅಂದರೆ ಯಾವ್ದಾದ್ರು ಯುನೀಕ್ ಆಗಿರೋ ಐಟಮ್ ಸಿಕ್ಕಿದಾಗ ತೊಗೊಂಡ್ಬಿಡ್ತೀವಿ. ಇದು ಹನುಮಾನ್ ಚಾಟ್ಸ್ ಅಂತೇಳಿ ಅಲ್ಲೇ ಸಿಕ್ತು. ಇಲ್ಲಿ ಚಾಟ್ಸ್ ತುಂಬ ಟೇಸ್ಟಾಗಿತ್ತು. ನಾವು ಮಧ್ಯಾಹ್ನ ಊಟ ಅಂತ ಏನೂ ತೊಗೊಳ್ಳಿಲ್ಲ. ಇಲ್ಲೇ ಒಂದು ಚಾಟ್ಸ್ ಒಂದು 2-3 ಥರ ಚಾಟ್ಸ್ನ ಇಲ್ಲೇ ನಾವು ತಿಂದ್ಬಿಟ್ವಿ. ತುಂಬ ಚೆನ್ನಾಗಿತ್ತು. ಸಮೋಸ ಚಾಟ್ ಇರ್ಬೋದು, ಮಸಾಲೆ ಪುರಿ ಚಾಟು, ಪಾವ್ ಭಾಜಿ ಎಲ್ಲ ಇತ್ತು. ಹಾಗಾಗಿ ಊಟಕ್ಕಿಂತ ಇದೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾವು ಇದನ್ನೇ ತಿನ್ಕೊಂಡ್ವಿ. ನೋಡಿ 100 ರೂಪೀಸು ಲೀಚಿ ಇದು. ಇಲ್ಲೆಲ್ಲ ನಿಮಗೆ ಫ್ರೂಟ್ಸ್ ಎಲ್ಲನೂ ಇಲ್ಲೇ ನಿಮಗೆ ಬೌಲಲ್ಲಿ ಹಾಕಿಟ್ಟಿರ್ತಾರೆ. 100 ರೂಪೀಸು, ಕೆಲವೊಂದು 50 ರೂಪೀಸು. ಹಬ್ಬ ಆಗಿರೋದ್ರಿಂದ ಫುಲ್ಲು ಕಾಸ್ಟ್ಲಿ ಆಗಿಬಿಟ್ಟಿದೆ ಎಲ್ಲನೂ. ಕಾಸ್ಟ್ಲಿ ದುನಿಯಾ ಅಂತಲೇ ಹೇಳ್ಬೋದು. ಇದೊಂದು ಪೀಸ್ ಬೇಕಾಗಿತ್ತು, ಸಿಕ್ತಲ್ಲ ಅಂತ ತಗೊಂಡ್ವಿ ಅಷ್ಟೇ. ನೋಡಿ ರೋಡ್ ಹೇಗಿದೆ, 4 ರೋಡು. ಜನ ಹೆಂಗೆ ಹೋಗ್ತಿದ್ದಾರೆ ಅಂದರೆ, ಸದ್ಯ ಬಿಸಿಲು ಇರಲಿಲ್ಲ. ಮೇಯ್ನಾಗಿ ಬಿಸಿಲಿದ್ದಿದ್ರೆ ಫುಲ್ಲು ಬೆಂಡಾಗಿಬಿಡ್ತಿದ್ರೆ, ಬಿಸಿಲೇ ಇರಲಿಲ್ಲ. ಹಾಗಾಗಿ ಅಷ್ಟು ಸ್ಟ್ರೈನ್ ಅಂತ ಅನ್ನಿಸ್ಲಿಲ್ಲ. ಬಿಸಿಲಿದ್ದರೆ ಅಂತೂ ತುಂಬ ಸುಸ್ತಾಗ್ಬಿಡ್ತಿತ್ತು. ಹಾಗೆ ಅಲ್ಲೇ ಪಾನಿಪುರಿ ಇತ್ತು. ಸೊ ಹಾಗಾಗಿ ನೋಡೋಣ, ಪಾನಿಪುರಿನೂ ಟೇಸ್ಟ್ ಮಾಡೋಣ ಅಂತೇಳಿ ಪಾನಿಪುರಿನೂ ತೊಗೊಂಡೆ. ಇದು ಬಂದು ಆಟೋಗೆ ಅಂತಲೇ ಮಾಡಿದ್ದಾರೆ. ನಿಮಗೆ ಆಟೋ ಬೇಕು ಅಂದರೆ ಇಲ್ಲಿ ಬಂದರೆ ಈ ಒಂದು ಇದರಲ್ಲಿ ಆಟೋ ಬಗ್ಗೆ ವಿಚಾರ ಮಾಡ್ಬೋದು ನೀವು ಇಲ್ಲಿ ಮಧ್ಯದಲ್ಲಿ ಆಟೋ ಬೇಕು ಅಂದಾಗ. ಬಟ್ ಈ ರೋಡ್ಗಳಲ್ಲಿ ಆಟೋ ಸಿಗೋದು ಕಷ್ಟ, ಆಟೋನಲ್ಲಿ ಹೋಗೋದು ಕಷ್ಟ. ಹೋಗ್ತಿದ್ರೆ ಗುದ್ಕೊಂಡು ಹೋಗ್ತಾ ಇರೋದೆ, ಹಾಗಿದೆ ರೋಡ್ ಇದು. ಸೊ ಇದು ನೋಡಿ ಪೋತೀಸ್ ರೋಡ್ ಏನಿದೆ ಮತ್ತೆ ಜಾಯಿನ್ ಆದ್ವಿ. ಇಲ್ಲಿ ಕೂಡ ನೋಡ್ತಾ ಇದ್ದೀರಾ ನೀವು, ಅಲ್ಲೇನು ಫ್ಲವರ್ ನೋಡಿದ್ವಿ ಸೇಮ್ ಕಳ್ಸೋದ್ರಲ್ಲಿ ಇದ್ರ ಜೊತೆ ಪಕ್ಕದಲ್ಲಿ ನವೀನ್ ಥರದ್ದು ಇದೆ ಒಂದು. ಸೊ ಇವ್ರ ರೇಟ್ ಏನು ಹೇಳ್ತಾರೆ ನೋಡಿ. ನೋಡಿ 2200 1500 ಹಾಗೂ 1300 ಕೊಡ್ತೀನಿ ಅಂದರು. ಸೊ ನಾವು 1000 ಕೇಳಿದ್ವಿ. ಸೊ ಹಾಗಾಗಿ ನಾವು ತೊಗೊಳ್ಳಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಕಡಿಮೆ ಆಗ್ಬೋದು. ಹಬ್ಬದ ಟೈಮಲ್ವ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಖಂಡಿತ ನೆಕ್ಸ್ಟ್ ಟೈಮು ಕಮ್ಮಿಗೆ ಸಿಗ್ಬೋದು. ಸೊ ಹಾಗಾಗಿ ನಾವು ಕೂಡ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತೇಳಿ ಬಂದು ಇಲ್ಲಿ ಬಂದು ಐಸ್ ಕ್ರೀಮ್ ಸಿಗುತ್ತೆ, ಸಾಫ್ಟಿ ಐಸ್ ಕ್ರೀಮು. ಪ್ರತಿ ಸರಿ ನಾವು ಬ್ಯಾಂಗ್ಳೂರಿಗೆ ಬಂದರೆ ಇದು ತಿಂದೇ ನಾನು ಹೋಗೋದೇ ಇಲ್ಲ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ ಸಾಫ್ಟಿ. ಏನಂದರೆ ಕೂತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ. ಹಾಗಾಗಿ ಇದು ಪೋತೀಸ್ ಆಪೋಸಿಟಲ್ಲೇ ಬರೋದು. ಇದು ಅಷ್ಟೇ ಸೇಮ್ ಅದೇ ಇರೋದಿಲ್ಲ. ಇದೆಲ್ಲ ಒಂದು ಲೆದರ್ದು ಇಟ್ಕೊಂಡಿದ್ರು, ಸುಮ್ಮನೆ ಹಾಗೆ ವಿಚಾರಿಸಿದ್ವಿ. 650 ಹೇಳಿದ್ರು ಈ ಬ್ಯಾಗ್ಗೆ. ನಾವು ಕೇಳಿದ್ವಿ ರೇಟು, ರೇಟ್ ಕೊಡಲಿಲ್ಲ. ಸೊ ಹಾಗಾಗಿ ನಾವು ನೋಡ್ಕೊಂಡ್ವಿ. ಪ್ಯೂರ್ ಲೆದರ್ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ ಪ್ಯೂರ್ ಏನು ಅಂತ. ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂತೇಳಿ ನಾವು ಹೊರಟ್ಕೊಂಡ್ವಿ. ಟೈಮ್ ಆಗ್ತಿತ್ತು. ಹಾಗಾಗಿ ಇದು ಬಂದು ನಿಮಗೆ ರೈಲ್ವೆ ಸ್ಟೇಷನ್ಗೆ ಹೋಗುವಾಗ ಈ ರೋಡಲ್ಲಿ ಈ ಒಂದು ಅಂಡರ್ ಪಾಸಿಂದನೇ ನೀವು ರೈಲ್ವೆ ಸ್ಟೇಷನ್ಗಾಗಿ BMTC ಬಸ್ ಸ್ಟ್ಯಾಂಡ್ಗಾಗಿ ಸಿಟಿ ರೈಲ್ವೆ ಸ್ಟೇಷನ್ಗೆಲ್ಲ ಹೋಗ್ಬೋದು. ಸೊ ನಾವು ಆವಾಗ ಬರೋವಾಗಿದ್ದ ಆ ಒಂದು ಅಂಡರ್ ಪಾಸಿಂದ ನಾವು ಮೆಜೆಸ್ಟಿಕ್ ಬಂದಿದ್ವಿ. ಈಗ ಈ ಕಡೆ ಇದರಿಂದ ಹೋಗಿ ಮತ್ತೆ ಅದೇ ಅಂಡರ್ ಪಾಸಿಂದನೇ ಹೋಗ್ಬೇಕು ನಾವು. ಸೊ ಇಲ್ಲೂ ಕೂಡ ನೋಡಿ ಕಂಪ್ಲೀಟು ನೀವು ಶಾಪಿಂಗಿಗೆ ಏನು ಬೇಕು ಬೇಸಿಕ್ ಐಟಮ್ಸ್ ಎಲ್ಲ ಇನ್ನೂ ಕೂಡ ಸಿಗುತ್ತೆ. ಬಟ್ಟೆಗಳಾಗಿರ್ಬೋದು, ಪರ್ಸ್ಗಳಾಗಿರ್ಬೋದು, ಮತ್ತು ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸು, ಸಣ್ಣ ಪುಟ್ಟದು ಮೊಬೈಲ್ ಕವರ್ಸು, ಟವಲ್ಸು, ಹಣ್ಣುಗಳು ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ.
ಸೊ ಒಳಗಡೆ ಹೋಗಬೇಕು ಅಂತ ಏನಿಲ್ಲ ಎಲ್ಲ ಮತ್ತು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ತುಂಬ ಜಾಸ್ತಿ ಇರ್ತಿತ್ತು, ಸ್ವಲ್ಪ ಅಂಗಡಿಗಳು ಕಡಿಮೆ ಆಗಿದೆ. ಫುಲ್ ಸುಸ್ತಾಗೋದು, ಸುಸ್ತಾಗ್ಬಿಟ್ಟಿದ್ದೀವಿ. ಬೆಂಗಳೂರು ಫುಲ್ ರೌಂಡ್ ಹಾಕಿ 5 ಗಂಟೆ ಆಯಿತು ಈಗ ವಾಪಸ್ ಮೆಜೆಸ್ಟಿಕ್ ಬಂದಿದ್ದೀವಿ. ಸೊ ಈಗ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ವಿ. ನಾವು ಕೂಡ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಒಂದು 5:30 ಆಗಿತ್ತು. 7 o'clock ನಮ್ಮದು ಟ್ರೈನ್ ಇರೋದು, 7 ಗಂಟೆಗೆ, ಅಂದರೆ 6:30 6:45ಗೆ ಟ್ರೈನ್ ಬರೋದು. ಸೊ ಹಾಗಾಗಿ ನಾವು 5:30 ಅಷ್ಟೊತ್ತಿಗೆ ಹೋದ್ವಿ, ರೀಚ್ ಆದ್ವಿ. ಸೊ ಟಿಕೆಟ್ ಎಲ್ಲ ತೊಗೊಂಡು ನಾವು ಹೋಗೋಷ್ಟೊತ್ತಿಗೆ 6 o'clock 6:15 ಆಯಿತು. ಒಂದು ಹಾಫ್ ಆನ್ ಅವರ್ ಕೂತಿದ್ವಿ ಟ್ರೈನ್ ಬರೋ ಅಷ್ಟೊತ್ತಿಗೆ. ಹಾಗಾಗಿ ಇದೆ ನೋಡಿ ರೈಲ್ವೆ ಸ್ಟೇಷನ್, ಇದು ಟಿಕೆಟ್ ಕೌಂಟರ್ ಇಲ್ಲಿ. ಸೊ ನೀವೇನು ಆ ಕಡೆ ಎಂಟ್ರೆನ್ಸ್ಗೆ ಹೋಗಲೇಬೇಕಾಗಿಲ್ಲ, ಇಲ್ಲೇ ಟಿಕೆಟ್ ತಗೊಂಡು ಈ ಕಡೆಯಿಂದನೇ ನೀವು ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ನಾವು ಹೋಗ್ಬೋದು. ಒಳಗಡೆನೂ ಟಿಕೆಟ್ ತೊಗೋಬೇಕು ಅಂತಿಲ್ಲ, ಹೊರಗಡೆನೇ ಈ ಥರ ಮಿಷಿನ್ಗಳು ಮಾಡಿಬಿಟ್ಟಿದ್ದಾರೆ. ಒಬ್ಬೊಬ್ರು ಕೂತ್ಕೊಂಡಿತ್ತು, ಇಲ್ಲೇ ಟಿಕೆಟ್ ಇಶ್ಯೂ ಮಾಡ್ತಾರೆ. ಒಳಗಡೆ ಕ್ಯೂ ಜಾಸ್ತಿ ಆಗುತ್ತೆ ಅಂತೇಳಿ ಈ ಸಿಸ್ಟಮ್ ಮಾಡಿದ್ದಾರೆ. ನಮ್ಮದು ಕೂಡ ಫಸ್ಟ್ 7ನೇ ಪ್ಲ್ಯಾಟ್ಫಾರ್ಮ್ ಅಂತ, ನಾವು ನಾರ್ಮಲಾಗಿ 7ನೇ ಪ್ಲ್ಯಾಟ್ಫಾರ್ಮ್ಗೆ ಟ್ರೈನ್ ಬರೋದು. ಸೊ ಮತ್ತು ಈಗ ಅವತ್ತು 6ನೇ ಪ್ಲ್ಯಾಟ್ಫಾರ್ಮ್ಗೆ ಬರುತ್ತೆ ಅಂತ ಮೊಬೈಲಲ್ಲೇ ಚೆಕ್ ಮಾಡ್ಬೋದು. ಅದರಲ್ಲಿ 6ನೇ ಪ್ಲ್ಯಾಟ್ಫಾರ್ಮ್ ಅಂತ ತೋರಿಸ್ತಿತ್ತು. ಸೊ ನಾವು 6ನೇ ಪ್ಲ್ಯಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ಎಷ್ಟು ಜನ ಇದ್ದಾರೆ ಅಂತೇಳಿ. ಸೊ ಅಲ್ಲೇ ರೈಲ್ವೆ ಸ್ಟೇಷನ್ ಜನ ಇದ್ದೇ ಇರ್ತಾರೆ. ಹಾಗಾಗಿ ನಾವು ಫಸ್ಟು 7th ಪ್ಲ್ಯಾಟ್ಫಾರ್ಮ್ಗೆ ಹೊಟ್ಟೋದ್ವಿ, ಆಮೇಲೆ ಮೊಬೈಲ್ ಚೆಕ್ ಮಾಡಿದ್ವಿ. ಸೊ ಅದು 6ನೇ ಪ್ಲ್ಯಾಟ್ಫಾರ್ಮ್ ಅಂತ ತೋರಿಸ್ತು, ಮತ್ತು 6ನೇ ಪ್ಲ್ಯಾಟ್ಫಾರ್ಮ್ ಕಡೆ ನಾವು ಹೋದ್ವಿ. ಒಂದು ಅರ್ಧ ಗಂಟೆ ಕೂತಿದ್ವಿ ಮಾತಾಡ್ತಾ. ಆಮೇಲೆ ಟ್ರೈನ್ ಬಂತು. ಟ್ರೈನ್ ಕೂಡ ಬಂತು. ಒಂದು 10 minutes ನಿಲ್ಲಿಸಿರ್ತಾರೆ ಟ್ರೈನು. ಸಾಮಾನ್ಯ ಈ ಟ್ರೈನು ಸ್ವಲ್ಪ ಖಾಲಿನೇ ಇರುತ್ತೆ. ಎಲ್ಲ ಇದಕ್ಕೆ ಮುಂಚೆ ಚಾಮುಂಡಿ ಒಂದು ವಿಶ್ವಮಾನವ ಒಂದು ಟ್ರೈನ್ ಹೋಗುತ್ತೆ, ಒಂದು ಹಾಫ್ ಆನ್ ಅವರ್ ಮುಂಚೆ. ಸೊ ಎಲ್ಲ ಅದರಲ್ಲಿ ಹೋಗ್ಬಿಟ್ಟಿರೋದ್ರಿಂದ ಈ ಟ್ರೈನ್ ಸ್ವಲ್ಪ ಖಾಲಿ ಇರುತ್ತೆ. ಸೊ ಆರಾಮಾಗಿ ಕಾಲು ಹಿಡ್ಕೊಂಡು ಕೂತ್ಕೋಬೋದು. ನಾನು ಕೂಡ ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅವತ್ತು. ಸೊ ಹಾಗಾಗಿ ವೀಡಿಯೋ ನೋಡ್ತಾ ಇದ್ದೆ. ರಂಗನಾಥ ಸ್ವಾಮಿಗಳೇ ನಿದ್ದೆ ಮಾಡ್ತಾ ಇದ್ದೀರಾ? ಟ್ರೈನ್ ಫುಲ್ ಖಾಲಿ ಇದ್ದಿದ್ದರಿಂದ ಆರಾಮಾಗಿ ಮಲ್ಕೊಂಡಿದ್ರು. ಫಸ್ಟ್ ನಾವು 2 ಸೀಟಲ್ಲಿ ಕೂತಿದ್ವಿ. ಸೊ ಫುಲ್ ಇನ್ನೊಂದು 2 ಸೀಟ್ ಖಾಲಿ ಆದ್ಮೇಲೆ ಮತ್ತೆ 3 ಸೀಟ್ಗೆ ಹೋದ್ವಿ, ಅಲ್ಲಿ ಆರಾಮಾಗಿ ಮಲ್ಕೊಂಡ್ರು. ಸೊ ನಮಗೆ ಕೂಡ ಸ್ಟೇಷನ್ ಬಂತು. ಆಲ್ರೆಡಿ 10 ಗಂಟೆ ಆಗೋಗಿತ್ತು ಸ್ಟೇಷನ್ಗೆ ಬರೋ ಅಷ್ಟರಲ್ಲಿ. ಸೊ ನಾವು ಹಾಗಾಗಿ ಹೋಗಿ ಇನ್ನೇನಿಲ್ಲ, ಆರಾಮಾಗಿ ಹೋಗಿ ರೆಸ್ಟ್ ಮಾಡಿದ್ವಿ. ಫುಲ್ ಕಾಲು ನೋವು ಬಂದುಬಿಟ್ಟಿತ್ತು, ಫುಲ್ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ಬೇಗ ಮನೆಗೆ ಹೋಗಿ ವಾಕ್ ಮಾಡ್ಕೊಂಡು ಹೋಗಬೇಕು. ನಮ್ಮದು ಒಂದು 5 minutes ಆಗುತ್ತೆ ಮನೆ ರೀಚ್ ಆಗೋ ಅಷ್ಟೊತ್ತಿಗೆ. ಸೊ ಹಾಗಾಗಿ ನಾವು ಕೂಡ ಮನೆ ಕಡೆ ಹೊರಟ್ವಿ. ಇದೇ ಫುಲ್ ಶಾಪಿಂಗ್ ಐಟಮ್ಸ್. ಸೊ ಈಗ ಬಂದು ನಾವು ಚಿಕ್ಕಪೇಟೆ ಅವೆನ್ಯೂರಿಂದ ಬಂದು ನೆಕ್ಸ್ಟ್ ಡೇ ಇದು. ನಿನ್ನೆ ಬಂದು ಅವೆನ್ಯೂ ರೋಡು ಚಿಕ್ಕಪೇಟೆಯಿಂದ ರೌಂಡ್ ಹಾಕಿ ಟ್ರೈನಲ್ಲಿ ಹೋಗಿದ್ದೀವಿ ನಾವು. ಟ್ರೈನಲ್ಲಿ ನೈಟ್ ಬಂದಾಗ ಒಂದು 11 ಆಗಿತ್ತು. ಸೊ ಹಾಗಾಗಿ ನೈಟ್ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ. ಸೊ ಈಗ ನಾನು ಅಲ್ಲಿಂದ ಏನೇನು ತಂದ್ವಿ ಅಂತೇಳಿ ಒಂದು ಶಾಪಿಂಗ್ ವ್ಲಾಗ್ ಮಾಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ.
ಸೊ ನಾವೇನೇನೇನು ತಂದ್ವಿ ಚಿಕ್ಕಪೇಟೆಯಿಂದ ಅಂದ್ಬಿಟ್ಟು ನಿಮಗೆ ನಾನೀಗ ತೋರಿಸ್ಕೊಡ್ತೀನಿ. ಮೇಯ್ನಾಗಿ ನಾವು ಹೋಗಿದ್ದು ಚಿಕ್ಕಪೇಟೆಗೆ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದ್ದು. ಮಾಮೂಲಿ ನಿಮಗೆ ಗೊತ್ತು, ಶಾರದಾ ಭವನದಲ್ಲಿ ಬುಕ್ಕಿಂಗ್ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಹೋಗಿದ್ದು ಮೇಯ್ನಾಗಿ ಒಂದು ಸಿಲ್ವರ್ ಐಟಮ್ ತೊಗೋಬೇಕು ಅಂತ ಹೋಗಿದ್ದು. ಸ್ವಲ್ಪ ಸಿಲ್ವರ್ ಐಟಮ್ಸ್ ಇತ್ತು ಮನೆಯಲ್ಲಿ. ಸೊ ಆ ಐಟಮ್ಸ್ನ ಕೊಟ್ಟು ನಾವು ಒಂದಷ್ಟು ಒಂದು ಐಟಮ್ ನಮ್ಮ ಮನೇಲಿ ಒಂದು ಐಟಮ್ ಇರಲಿಲ್ಲ, ಬೇರೆ ಎಲ್ಲ ಐಟಮ್ಸ್ ಇತ್ತು, ಒಂದು ಐಟಮ್ ಮಾತ್ರ ನಮ್ಮ ಮನೇಲಿ ಇರಲಿಲ್ಲ. ಸೊ ಹಾಗಾಗಿ ಐಟಮ್ ತರೋಣ ಅಂಥೇಳಿ ನಾವು ಚಿಕ್ಕಪೇಟೆ ಹೋಗಿದ್ದು. ಒಂದಷ್ಟು ಹಳೆಯದಿತ್ತು, ಅದನ್ನೆಲ್ಲ ಕೊಟ್ಟು ತಂದಿದ್ದು. ಇದು ನಾವು ಚಿಕ್ಕಪೇಟೆಯಿಂದ ತಂದಿದ್ದು ಸಿಲ್ವರ್ ಗಂಟೆ. ನಮ್ಮ ಮನೇಲಿ ಎಲ್ಲ ಇದೆ, ಇದೊಂದು ಐಟಮ್ ಇರಲಿಲ್ಲ. ಸೌಂಡ್ ಕೂಡ ತುಂಬ ಚೆನ್ನಾಗಿದೆ. ಆಂಜನೇಯ ನಮಗೆ ಬರೋದು ಆಂಜನೇಯ, ಸೊ ಹಾಗಾಗಿ ಆಂಜನೇಯ ತಂದಿದ್ದೀವಿ. ಇದು 65 ಗ್ರಾಮ್ಸ್ ಇದೆ ಇದು. ಸೊ ನಮ್ಮದು ಒಂದಷ್ಟು ಸಿಲ್ವರ್ ಐಟಮ್ಸ್, ಹಳೆ ಐಟಮ್ಸ್ ಇತ್ತು, ಸೊ ಅದೆಲ್ಲ ಕೊಟ್ವಿ. ಸೊ ಅದಕ್ಕೆ ಎಷ್ಟು ಬರ್ಬೋದು ಆ ಬೇಸಿಸ್ ಮೇಲೆ ನಾವು ಐಟಮ್ ತಂದ್ವಿ. ಎಕ್ಸ್ಟ್ರಾ ಏನು ಕೊಡೋವಂಥದ್ದು ಏನು ತಂದಿಲ್ಲ. ಸೊ ಹಾಗಾಗಿ ಇದೊಂದು 65 ಗ್ರಾಮ್ಸ್ ಇದೆ, ತುಂಬ ಚೆನ್ನಾಗಿದೆ. ಸೊ ಇದು ನಮ್ಮ ಮನೆಗೆ ಹೊಸದಾಗಿ ಆ್ಯಡ್ ಆಗ್ತಿರೋವಂಥ ಐಟಮ್ ಇದು ಸಿಲ್ವರಲ್ಲಿ. ಇದ್ರ ಜೊತೆಗೆ ಒಂದು ವೆರೈಟೀಸ್ ಇತ್ತು ಅಲ್ಲಿ ಶಾಪಲ್ಲಿ. ಸೊ ನೀವು ತೋರಣಗಳು ನೋಡಿರ್ತೀರ, ಎಲ್ಲ ನಾರ್ಮಲ್ ತೋರಣಗಳನ್ನ ನಾವು ಯೂಸ್ ಮಾಡ್ತೀವಿ. ಸೊ ಬಟ್ ಸಿಲ್ವರಲ್ಲಿ ಕೂಡ ತೋರಣಗಳು ಬರುತ್ತೆ ವೆರೈಟಿಯಾಗಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾವು ಇದು ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತು, ನೋಡೋಣ ಅಂಥೇಳಿ ಈ ಸಲ ಟ್ರೈ ಮಾಡೋಣ ಅಂಥೇಳಿ. ನೋಡಿ ಸಿಲ್ವರ್ದಿದು ನೋಡಿ. ಇದು ಹೇಗೆ ಅಂದರೆ ಪೀಸ್ ಲೆಕ್ಕ ಬರುತ್ತೆ ನಿಮಗೆ. ಒಂದು ಶೀಟಲ್ಲಿ ನಿಮಗೆ ಲ್ಯಾಮಿನೇಟ್ ಮಾಡಿರ್ತಾರಂತೆ ಸಿಲ್ವರು, ಪ್ಯೂರ್ ಸಿಲ್ವರ್. 3 ಗ್ರಾಮ್ಸ್ ಬರುತ್ತೆ ಒಂದು ಶೀಟ್ಗೆ. ಇದು ಒಂದು ಏನಿದೆ ಇದು ತೋರಣ 3 ಗ್ರಾಮ್ಸ್ ಬರುತ್ತಂತೆ. ಬಟ್ ಇದು ನಿಮಗೆ ಗ್ರಾಮ್ ಲೆಕ್ಕ ಬರಲ್ಲ, ಪೀಸ್ ಲೆಕ್ಕ ಬರುತ್ತೆ. ಒಂದು ಇದಕ್ಕೆ 850 ರುಪೀಸ್ ಅಂತೆ ಒಂದು ಪೀಸ್ಗೆ. ನಾವು 5 ಪೀಸ್ ಇರೋ ತೊಗೊಂಡಿದ್ದೀವಿ. ನಾವು ಇದನ್ನು ಮಂಟಪಕ್ಕೆ ಮತ್ತು ಏನಾದ್ರು ಒಂದು ದೇವ್ರ ಏನಾದ್ರು ಡೆಕೋರೇಟಿವ್ ಐಟಮ್ಗೆ ಯೂಸ್ ಮಾಡೋಣ ಅಂತೇಳಿ ನಾವು ಇದನ್ನು 5 ಪೀಸ್ ತೊಗೊಂಡಿದ್ವಿ. ಇದರಲ್ಲಿ ನಿಮಗೆ 12 ಪೀಸ್ ಬರುತ್ತಂತೆ. ಬಾಗಿಲಿಗೆ ತೋರಣ, ದೇವ್ರ ಮನೆ ಬಾಗಿಲಿಗೆ, ಫ್ರಂಟ್ ಬಾಗಿಲಿಗೆ ಹಾಕೊಳ್ಳೋರು ಅಥವಾ ದೇವ್ರ ಮನೆ ಬಾಗಿಲಿಗೆ ಹಾಕೋರಿಗೆ 12 ಪೀಸು ಕೂಡ ಬರುತ್ತಂತೆ. ಅವ್ರ ಹತ್ರ 12 ಪೀಸ್ ಇರಲಿಲ್ಲ, ಇದೊಂದೇ ಇದ್ದಿದ್ದು ಅವ್ರ ಹತ್ರ. ಶೋ ಪೀಸ್ ಅಂತ ಇಟ್ಟಿದ್ರು. ಬೇಕು ಅಂದರೆ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನಮಗೆ ಆರ್ಡ್ರ್ ಕೊಡೋಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾವು ಒಂದು 5 ಪೀಸ್ ಇರೋದನ್ನೇ ನಮ್ಮ ಒಂದು ಮಂಟಪ ಏನಿದೆ ಮಂಟಪಕ್ಕೆ ಯೂಸ್ ಆಗುತ್ತೆ ಅಥವಾ ಏನಾದರೂ ಡೆಕೋರೇಟಿವ್ ಆಗಿ ಯೂಸ್ ಆಗುತ್ತೆ ಅಂತೇಳಿ ತೊಗೊಂಡ್ಬಂದ್ವಿ. ಲಕ್ಷ್ಮೀ ಗಣಪತಿ, ಒಂದು ಗಣಪತಿ ಒಂದು ಲಕ್ಷ್ಮಿ. ಫಸ್ಟ್ ಬಂದು ಗಣಪತಿ, ಎರಡನೇದು ಲಕ್ಷ್ಮಿ, ಮತ್ತೆ ಗಣಪತಿ, ಮತ್ತೆ ಲಕ್ಷ್ಮಿ, ಮತ್ತೆ ಗಣಪತಿ. ಸೊ 3 ಗಣಪತಿ ಒಂದು ಲಕ್ಷ್ಮಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಪ್ಯೂರ್ ಸಿಲ್ವರಲ್ಲಿ. ಸೊ ಒಂದು ಪೀಸ್ 850 ಬೀಳುತ್ತೆ. ಇದು ಒಂದು 5 ಪೀಸ್ ಇರೋವಂಥದ್ದನ್ನ ತೊಗೊಂಡು ಬಂದ್ವಿ. ಸೊ ಇದು ನಾವು ಸಿಲ್ವರ್ ಐಟಮ್ ತೊಗೊಂಡಿದ್ದು. ಅದು ಏನು ಹಳೆ ಒಂದಷ್ಟು ಐಟಮ್ಸ್ ಇತ್ತು, ಎಲ್ಲ ಕೊಟ್ಟು ಸಿಲ್ವರಲ್ಲಿ ತೊಗೊಂಡು ಬಂದ್ವಿ. ಸೊ ನೆಕ್ಸ್ಟ್ ನಾವು ತೊಗೊಂಡಿದ್ದು ಬಂದು ನಲ್ಲಿಗೆ ಹಾಕುವಂಥದ್ದು, ವಾಟ್ರ್ ಪೈಪ್ಗೆ. ಸೊ ಎಕ್ಸ್ಟೆಂಡ್ ಮಾಡ್ಬೋದು ನೀವು. ಸೊ ಸಿಂಪಲ್ಲಾಗಿದೆ, ಒಂದಷ್ಟು ಯೂಸ್ ಮಾಡಲಿಕ್ಕಾಗತ್ತೆ ಅಂತೇಳಿ ಒಂದು 2 ಪೀಸ್ ತೊಗೊಂಡು ಬಂದ್ವಿ. ಪೀಸ್ 80 ರುಪೀಸ್ ಹೇಳಿದ್ರು. ಸೊ ನಾವು 2 ಪೀಸಿಂದ 100 ರುಪೀಸ್ ಕೊಟ್ವಿ. ವರ್ತ್ ಅನ್ನಿಸ್ತು. ಯಾಕಂದರೆ ನೀವು 1 ಪೀಸ್ ತೊಗೊಂಡು 80 ರುಪೀಸ್ ಅವ್ರು ಕಡಿಮೆ ಕೊಡೋಲ್ಲ. ಸೊ ನಾವು 2 ಪೀಸ್ ತೊಗೊಂಡಿದ್ದರಿಂದ 100 ರುಪೀಸ್ಗೆ 2 ಪೀಸ್ ಕೊಟ್ಟರು. ಮತ್ತು ಇದು ಲೈಟರು, ಚಾರ್ಜಬಲ್ ಲೈಟರ್, ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡೋವಂಥದ್ದು ಲೈಟರ್. ನಾನು ಇದು ಅವ್ರು ಯೂಸ್ ಮಾಡಿದ್ದನ್ನು ಕೂಡ ವೀಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಹೇಗೆ ಯೂಸ್ ಮಾಡೋದು, ಬೆಂಕಿ ಬರೋದು ಕೂಡ ತೋರಿಸಿದ್ದಾರೆ. ಸೊ ಇದು ನಾವು 1 ಪೀಸ್ಗೆ 150 ಹೇಳಿದ್ರು. ಸೊ ನಾವು 2 ಪೀಸು 250 ಕೊಟ್ಟು 2 ಪೀಸ್ ತೊಗೊಂಡ್ಬಂದ್ವಿ. ಹಾಗೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನಮಗೆ. ಏನು ಯೂಸ್ ಇಲ್ಲ, ಬಟ್ ಏನಂದರೆ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಇದು ಈಗ ಬೆಂಗಳೂರಿಗೆ ಹೋದರೆ ನಿಮ್ಗೆ ಎಲ್ಲಿ ನೋಡೋದು ಇದೇ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ನಾವು ಏನಾದ್ರು ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಬೋದು, ಮತ್ತು ಮಕ್ಳಿಗೆ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ. ಬಟ್ ನಾವು ಇದನ್ನು ಡೆಕೋರೇಟಿವ್ ಆಗಿ ಯೂಸ್ ಮಾಡೋಣ ಅಂತೇಳಿ ತೊಗೊಂಡು ಬಂದ್ವಿ. ಸೊ ಇದು 1 ಪೀಸ್ 100 ರುಪೀಸು. 2 ಪೀಸ್ ತೊಗೊಂಡು ಬಂದ್ವಿ. 150 ಹೇಳಿದ್ರು 1 ಪೀಸ್ಗೆ, ನಾವು 2 ಪೀಸ್ ತೊಗೊಂಡು 100 ರುಪೀಸ್ ಮಾಡಿಕೊಂಡು. ಸೊ ಹಾಗೆ ಇದು ಬನಾನದು 350 ಕೊಟ್ವಿ. ಚಿಕ್ಕದು ತುಂಬ ದೊಡ್ಡದು ಅಂದರೆ ತುಂಬ ಕಾಸ್ಟ್ಲಿನ ಇತ್ತು, ಹಬ್ಬದ ಟೈಮಲ್ಲ ತುಂಬ ಕಾಸ್ಟ್ಲಿ ಇದೆ. ಸೊ ಇದು 350 ಕೊಟ್ಟು 2 ತೊಗೊಂಡು ಬಂದ್ವಿ. ಸೊ ಆಗಿದೆಲ್ಲ ಸೈಡಲ್ಲಿ ಇಟ್ಬಿಡ್ತೀನಿ. ಸೊ ಇದು ಅಷ್ಟೇ 120 ಸಿಂಗಲ್ ಪೀಸು. ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಡೆಕೋರೇಟಿವ್ ಆಗಿರಲಿ ಅಂದ್ಬಿಟ್ಟು ಒಂದು 2 ಪೀಸ್ ಎತ್ಕೊಂಡು ಬಂದ್ವಿ. ಇದು ಅಷ್ಟೇ
ಡೆಕೋರೇಟಿವ್ ಆಗಿರಲಿ ಅಂದ್ಬಿಟ್ಟು ಅದು ಅಷ್ಟೇ 100 ರುಪೀಸ್ ಈಚು. ಇದು ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ಅನಾನಸ್ಸು, ನಿಮಗೆ ಒರಿಜಿನಲ್ ಹೇಗಿದೆಯೋ ಹಾಗೆ ಇದೆ ನೋಡಿ. ಇದು 1 ಪೀಸ್ 250. ನಿಮಗೆ ಪರ್ಮನೆಂಟ್ ಯೂಸ್ ಇದು. ಈ ತುಂಬ ಗಟ್ಟಿ ಇದೆ, ಏನಂದರೆ ಇದಿಲ್ಲ, ವೆಯ್ಟ್ ಇಲ್ಲ ಅಂತಿಲ್ಲ, ಸುಮಾರು ವೆಯ್ಟ್ ಕೂಡ ಇದೆ. ಮತ್ತು ಮಲ್ಟಿಪರ್ಪ್, ನೀವು ಯಾವಾಗ ಬೇಕಾದ್ರೂ ಡೆಕೋರೇಟಿವ್ ಆಗಿ ಸೈಡಲ್ಲಿ ಇಟ್ಟುಬಿಟ್ರೆ ಒರಿಜಿನಲ್ ನೀವು ಇಟ್ಟರು ಕೊಳ್ತೋಗುತ್ತೆ. ಇದು ಏನೂ ಆಗೋಲ್ಲ, ನಿಮಗೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಪೂಜೆ ಮಾಡಿ ಲಕ್ಷ್ಮಿ ಪೂಜೆ ಮಾಡಿ ವರಮಲಕ್ಷ್ಮಿಗಾಗಲಿ ಒಂದು ಆಯುಧ ಪೂಜೆ ನೀವೇನೇ ಮಾಡಿ, ಗಣಪತಿ ಹಬ್ಬ ಗೌರಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಇದು. 250 ಒಂದು. ಇದನ್ನು ತುಂಬ ಹುಡುಕಿ ತಂದಿದ್ದು ನಾವು, ಇದೇ ಬೇಕು ಅಂತೇಳಿ. ಇದರಲ್ಲಿ ನಿಮಗೆ ಸ್ವಲ್ಪ ಕಲರ್ ಶೇಡ್ ಕಮ್ಮಿ ಇರೋದು ಇರುತ್ತೆ, ಬಟ್ ನಾವು ಸ್ವಲ್ಪ ಕಲರ್ ಇರೋ ತೊಗೊಂಡ್ಬಂದ್ವಿ. ಸೊ ಇದು ಲೂಸ್ ಗಂಟೆಗಳ ಥರ. ಸೊ ಇಲ್ಲಿ ಏನಕ್ಕಾರು ಯೂಸ್ ಆಗಲಿ ಅಂದ್ಬಿಟ್ಟು ತೊಗೊಂಡ್ಬಂದ್ವಿ ಈ ಟೈಪ್ ಗಂಟೆಗಳು. ಸೊ ಏನಕ್ಕಾರು ಡೆಕೋರೇಟಿವ್ ಪರ್ಪಸ್ ಯೂಸ್ ಆಗುತ್ತೆ ಅಂತೇಳಿ 1 ಪೀಸು 50 ರುಪೀಸ್ ಅನ್ಸುತ್ತೆ. ಒಂದು 6 ಪೀಸ್ ತೊಗೊಂಡ್ಬಂದ್ವಿ. ಇದು ಅಷ್ಟೇ ಥರ ಡೆಕೋರೇಟಿವ್ ಆಗಿ ಯೂಸ್ ಆಗುತ್ತೆ ನಿಮಗೆ. ಏನಾದ್ರು ಇದು ಮಾಡುವಾಗ ಒಂದು ಸೈಡಲ್ಲಿ ನೇತು ಹಾಕ್ಕೊಳ್ಳೋದು ಆ ಥರ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡ್ಬಂದ್ವಿ. ಇದು 250 1 ಪೀಸ್ಗೆ. ಸೊ ಇದೊಂದು 2 ಪೀಸ್ ತೊಗೊಂಡ್ಬಂದ್ವಿ. ಇದು ಲಾಡಿ 50 ರುಪೀಸ್ ಒಂದು ರೋಲ್ ಇದೆ. ಸೊ ಇಲ್ಲಿ ಎಮರ್ಜೆನ್ಸಿಗೆ ಏನಕ್ಕಾದ್ರು ಯೂಸ್ ಆಗುತ್ತೆ ಅಂತ ತೊಗೊಂಡ್ಬಂದದ್ದು. ಇದು ಸಾಮಾನ್ಯ ಕೃಷ್ಣನ ಹಬ್ಬದ ಟೈಮಲ್ಲಿ ಯೂಸ್ ಆಗುತ್ತೆ ನಿಮಗೆ. ನೋಡಿ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತು. ಶಂಖಗಳನ್ನ, ಇದು ಕವಡೆಗಳನ್ನ ಯೂಸ್ ಮಾಡಿದ್ದಾರೆ. ಥರ ಡಿಫ್ರೆಂಟಾಗಿತ್ತು. ಇದು 1 ಪೀಸ್ 100 ರುಪೀಸು. ಯೂಸ್ ಆಗಲಿ ಅಂತ ಅದು 2 ಪೀಸ್ ತೊಗೊಂಡ್ಬಂದೆ. ಏನಕ್ಕಾದ್ರೂ ಯೂಸ್ ಆಗುತ್ತೆ, ನೀವು ಯಾವ ಥರ ಬೇಕಾದ್ರೂ ಡಿಫ್ರೆಂಟಾಗಿ ಯೂಸ್ ಮಾಡ್ಬೋದು ಮಾಡಿದಾಗ. ಇದು ಬಂದು ಕಿರೀಟ, ಇಲ್ಲಿ ಲಾಕ್ ಮಾಡ್ಬೋದು, ಲಾಕ್ ಮಾಡೋ ಥರ ಇದು ಕೊಟ್ಟಿರೋದು. ಇದು ತೆಗೆದೇ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಲಾಕ್ ಮಾಡ್ಬೋದು. ಹೀಗೆ ಕಾಣಿಸ್ತದೆ. ಥರ ಡಿಫ್ರೆಂಟಾಗಿ ಅನ್ನಿಸ್ತು. ಇವರು ಕೂಡ ಅಷ್ಟೇ, ಸಿಂಗಲ್ ಪೀಸ್ ಕೊಡಲ್ಲ. ಇದುವೇ. ಸೊ ಇದು ನಾವು ಒಂದು 3 ಪೀಸ್ ತೊಗೊಂಡ್ಬಂದ್ವಿ. 60 ರುಪೀಸ್ ಒಂದು ಈಚು. ಒಂದು 3 ಪೀಸ್ ತೊಗೊಂಡ್ಬಂದ್ವಿ. ಇಲ್ಲಿ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತೇಳಿ 3 ಪೀಸ್ ತೊಗೊಂಡ್ಬಂದ್ವಿ. ಸಿಂಗಲ್ ಪೀಸ್ ನಿಮ್ಗೆ ಏನೇ ಆದರೂ ಕೊಡೋಲ್ಲ, ಹೋಲ್ಸೇಲ್ ಅಂಗಡಿಗಳಲ್ವ, ನಾವು ಹಾಗೂ ತುಂಬ ಕೇಳಿ 3 ಪೀಸ್ ಕೊಟ್ಟರು. ಆ್ಯಂಡ್ ಇದು ಒಂಥರ ಬೆಂಡಲ್ ಪೈಪ್ ಟೈಪ್ ಇದೆ, ಯಾರು ಡೆಕೋರೇಷನ್ಗೆ ಯೂಸ್ ಆಗ್ಬೋದು ಅಂತೇಳಿ 100 ರುಪೀಸ್ 5 ಮೀಟರ್ಸ್ ಇದೆ ಅಂದರು. ನೋಡೋಣ ಅಂದ್ಬಿಟ್ಟು ತೊಗೊಂಡ್ಬಂದಿದ್ವಿ. ನೋಡೋಣ ಯಾವುದು ಡೆಕೋರೇಟಿವ್ ಯೂಸ್ ಆಗೋದಾದರೆ ನೋಡೋಣ. ಸೊ ಇದು ನೋಡಿದ್ರಿ ನೀವಲ್ಲಿ. ಇದು ನಿಮಗೆ ಬಾಗಿಲುಗಾರ ಹಾಕ್ಬೋದು, ಸೈಡ್ಸ್ಗಾರ ಹಾಕ್ಬೋದು. 3 ಅಡಿನ 4 ಅಡಿ ಅದು ಬರುತ್ತೆ. ಇದು ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು. 450 1 ಪೀಸು. ಒಂದು 2 ಕಲರ್ ತೊಗೊಂಡ್ಬಂದ್ವಿ. ನೀವೇ ನೋಡ್ಬೋದು ನೋಡಿ, ತುಂಬ ಚೆನ್ನಾಗಿದೆ. ನಾವು ಒಂದೇ ಥರ ಬೇಡ ಅಂತೇಳಿ 2 ಕಲರ್ ತೊಗೊಂಡ್ಬಂದ್ವಿ. ಏನಕ್ಕಾದ್ರೂ ಯೂಸ್ ಆಗುತ್ತೆ, ನೀವು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಮತ್ತು ಇದೊಂದು ಬ್ಯಾಗ್ ತೊಗೊಂಡು ಬಂದೆ. ಜಿಪ್ ಕಂಪಾರ್ಟ್ಮೆಂಟ್ಸ್ ಇದೆ. 450 ಹೇಳಿದ್ರು, ನಾನು 350 ಕೊಟ್ಟೆ. ಇದು ಒಂಥರ ಚೆನ್ನಾಗಿದೆ. ಮತ್ತು ಇದು ಒಂದು ಬ್ಯಾಗು 100 ರುಪೀಸ್ ಕೊಟ್ಟೆ. ಇದು ಒಂದು ಬ್ಯಾಗು 200. ಏನಕ್ಕಾರು ಪರ್ಪಸ್ ಯೂಸ್ ಆಗಲಿ ಅಂದ್ಬಿಟ್ಟು ಸುಮ್ಮನೆ ಒಂದು ಇರಲಿ ಅಂದ್ಬಿಟ್ಟು ತೊಗೊಂಡ್ಬಂದ್ವಿ ಅಷ್ಟೇ. ಇದು ಬಂದು ರೋಸಲ್ಲಿ ಒಂದು ಪೀಸ್ಗೆ 25 30 ರುಪೀಸ್ ಕೊಟ್ವಿ ಅನಿಸುತ್ತೆ. ಒಂದು 4 ಇರಲಿ ಅಂದ್ಬಿಟ್ಟು ಸುಮ್ಮನೆ ಏನಾದ್ರು ಈ ಬಾಳೆ ಕಂತಿಗಿಂದಿಗೆ ಒಂದು ಸೈಡ್ಗೆ ಹಾಕೋಕ್ಕಾಗುತ್ತಾ ಅಂದ್ಬಿಟ್ಟು ತೊಗೊಂಡ್ಬಂದಿದ್ದು ಅಷ್ಟೇ. ಇದು ಒಂದು 4 ಪೀಸ್ ತೊಗೊಂಡ್ಬಂದೆ. ಸೊ ಇದು ನೋಡ್ಬೋದು, ನಿಮಗೆ ಈ ಥರ ಲೀವ್ಸ್ ಟೈಪ್ ಇದೆ. ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಬೋದು. ಇದು ನಿಮಗೆ ಕೆ ಜಿ ಲೆಕ್ಕ ಅಂದರೆ ಒಂದು ಅರ್ಧ ಕೆ ಜಿ 1/4 kg ಅನ್ನೋ ಥರ ತೊಗೊಳ್ಬೇಕಾಗಿತ್ತು. ಇದು ಪೀಸ್ ಲೆಕ್ಕ ಬರೋಲ್ಲ ನಿಮಗೆ. ಇದು ಮೇ ಬಿ ನನಗೂ ರೇಟ್ ಇದು ನೆನಪಿಲ್ಲ.
ಇದು ಒಂದು ಮೇಷ್ವಿ ಒಂದು ಅರ್ಧ ಕೆ ಜಿ ಇದೆ ಅನಿಸುತ್ತೆ, ಹಾಫ್ ಕೆ ಜಿ ಅಷ್ಟು ತೊಗೊಂಬಂದಿದ್ವಿ, ಸುಮಾರಿದೆ. ಏನಕ್ಕಾದ್ರೆ ಯೂಸ್ ಆಗ್ಬೋದು, ಡೆಕೋರೇಟಿವ್ ಪರ್ಪಸ್ ಅನ್ನೋ ಒಂದು ಉದ್ದೇಶಕ್ಕೆ ತೊಗೊಂಡ್ಬಂದಿದ್ದೀವಿ ಅಷ್ಟೇ. ಮತ್ತು ಇದು ರೋಸು, ಆರ್ಟಿಫಿಷಿಯಲ್ ರೋಸಸ್ಸು, ಇದೆಲ್ಲ 2 ಕಲರ್ ತೊಗೊಂಡ್ಬಂದಿದ್ದೀವಿ, ಯೆಲ್ಲೋ ಮತ್ತು ರೆಡ್ ಎರಡೂ. ಏನಾದ್ರು ಮಲ್ಟಿಪರ್ಪಸ್ ಯೂಸ್ ಮಾಡೋಣ ಅಂತೇಳಿ ತೊಗೊಂಡ್ಬಂದಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನಾವು ಮನೆಯಲ್ಲೇ ಏನಾದ್ರು ಒಂಥರ ಡೆಕೋರೇಟಿವ್ ಮಾಡ್ತಿರ್ತೀನಿ ನಾನು, ಸುಮ್ಮನೆ ಹಾಗೆ ಇರೋದಿಲ್ಲ. ಸೊ ಹಾಗಾಗಿ ಲೂಸ್ ಐಟಮ್ಸ್ ತೊಗೊಂಡ್ಬಂದು ಮನೆಯಲ್ಲೇ ರೆಡಿ ಮಾಡ್ತೀವಿ. ಸೊ ಇದು ಗ್ರೀನ್ ಲೀವ್ಸ್ದು ಎಲೆಗಳದ್ದು ಉದ್ದುದ್ದ ಬರುತ್ತೆ. ಇದೊಂದು ಸ್ವಲ್ಪ ಒಂದಷ್ಟು ಐಟಮ್ ತೊಗೊಂಡ್ಬಂದಿದ್ದೀವಿ. ಇತ್ತು ಮನೆಯಲ್ಲಿ ಸ್ವಲ್ಪ, ಇನ್ನೊಂದು ಸ್ವಲ್ಪ ತೊಗೊಂಡ್ಬಂದ್ವಿ. ಇದು ಮಿರರ್, ಎಲ್ಲಿ ಬೇಕಾದ್ರೂ ನಾವು ಸ್ಟಿಕ್ ಮಾಡ್ಬೋದು. ಮಿರರು ತುಂಬ ಚೆನ್ನಾಗಿದೆ, ಸ್ಕ್ವೇರಲ್ಲೂ ಇತ್ತು, ರೌಂಡಲ್ಲೂ ಇತ್ತು. 100 ರುಪೀಸು, 150 ಹೇಳಿದ್ರು ಒಂದು ಪೀಸ್ಗೆ, 100 ರುಪೀಸ್ಗೆ, 200 ರುಪೀಸ್ಗೆ, ಒನ್ ಪೀಸ್ 100 ರುಪೀಸ್ ಕೊಟ್ಟರು. 150 ಹೇಳಿದ್ದು, ನಾವು 100 ರುಪೀಸ್ ಅಂತೇಳಿ 2 ಪೀಸ್ ತೊಗೊಂಡ್ಬಂದೆ. ಆ್ಯಂಡ್ ಇದೊಂದು ಲಕ್ಷ್ಮಿ ಇಡೋದಕ್ಕೆ ಅಂತೇಳಿ ಈ ಥರ ತುಂಬ ಚೆನ್ನಾಗಿದೆ. ಇದು ನೀವು ನೋಡ್ಬೋದು, ನಿಮಗೆ ಇದು ಸೋಲಾರ್ಗೆ ಟರ್ನ್ ಆಗುತ್ತಂತೆ ನೋಡಿ, ಹೆಂಗೆ ಟರ್ನ್ ಆಗ್ತಾಯಿದೆ. ಬಿಸಿಲು ಒಂಚೂರು ಬಿದ್ದರೆ ಸಾಕು ಟರ್ನ್ ಆಗುತ್ತೆ. ಶೆಲ್ ಬೇಕಾದ್ರೂ ಹಾಕ್ಬೋದು, ಅಥವಾ ಸೋಲಾರಲ್ಲಿ ಇಟ್ಟರೆ ನಿಮಗೆ ಟರ್ನ್ ಆಗುತ್ತೆ, ಅದೇ ಮೂವ್ ಆಗುತ್ತೆ. ನಿಮಗೆ ಮಧ್ಯದಲ್ಲಿ ಬೇಕಾದ್ರೆ ಒಂದು ಸ್ಮಾಲ್ ದೇವ್ರ ವಿಗ್ರಹ ಇಡ್ಬೋದು. ಒಂಥರ ತುಂಬ ಚೆನ್ನಾಗಿದೆ. ಸೋಲಾರ್ ಪ್ಲಸ್ ನಿಮಗೆ ಶೆಲ್ ಎರಡೂ ಯೂಸ್ ಆಗುತ್ತೆ. ಇದು 450ನೋ 550 ಅನಿಸುತ್ತೆ, 550 ಏನೋ ಕೊಟ್ವಿ ಅನಿಸುತ್ತೆ. ಇದು ಕೂಡ ತುಂಬ ವರ್ತ್ ಅನ್ನಿಸ್ತು ನಮಗೆ, ಏನಕ್ಕಾದ್ರೆ ಯೂಸ್ ಆಗುತ್ತೆ ಅಂತೇಳಿ. ಇದು ಅಂತಂದ್ವಿ ಕಮಲ, ಡೆಕೋರೇಟಿವ್ ಯೂಸ್ ಆಗುತ್ತೆ. ಇದು ಮೋಸ್ಟ್ಲಿ ಒಂದು 550ನೋ 600 ಅನಿಸುತ್ತೆ ಮೇ ಬಿ ಒಂದಕ್ಕೆ. ಒಂದರಲ್ಲಿ ನಿಮಗೆ ಎಷ್ಟು ಒಂದು 4-5 ಕಮಲ, ಮೊಗ್ಗು ಮತ್ತು ಇದು ಎಲ್ಲ ಬಂದಿದೆ. ಒಂದಕ್ಕೆ 600 ಏನೋ ಕೊಟ್ಟು, ಎರಡರಿಂದ 1100 1200 ಏನೋ ಕೊಟ್ವಿ 2 ಪೀಸಿಂದ. ಇದು ನಿಮಗೆ ಕಮಲದ್ದು, ಇದ್ರೊಳಗಡೆ ನೀವು ದೇವರಿಡ್ಬೋದು. ಇದರಲ್ಲಿ 2 ಸೇಮ್ ಡಿಸೈನು 2 ಸೈಜಲ್ಲಿ ತೊಗೊಂಡ್ಬಂದು, ಚಿಕ್ಕದೊಂದು ದೊಡ್ಡದೊಂದು, ಏನಕ್ಕಾದ್ರೂ ಯೂಸ್ ಆಗಲಿ ಅಂತೇಳಿ. ಮೋಸ್ಟ್ಲಿ ಇದು 250, ಇದು 450 ಇರಬೇಕು, 350ನೋ 450, 2ರಿಂದ 600 ಏನೋ 600 650 ಸಮಥಿಂಗ್ ಕೊಟ್ವಿ. ನನಗೂ ಸರ್ ನೆನಪಾಗ್ತಿಲ್ಲ. 2ರಿಂದ 650ನೋ 600 ಕೊಟ್ಟಿರ್ತೀನಿ. 2 ಯೂಸ್ ಆಗುವಂಥದ್ದು. ಆ್ಯಂಡ್ ಇದು ಸೈಡ್ಗೆ ನಿಮಗೆ ಡೆಕೋರೇಟಿವ್ ಆಗಿ ಯೂಸ್ ಮಾಡುವಂಥದ್ದು 2 ಪೀಸು, 200 250 ಅನಿಸುತ್ತೆ. ಇದು ಬ್ಯಾಕ್ಗ್ರೌಂಡ್ಗೆ ಆಗಲಿ ಅಂದ್ಬಿಟ್ಟು ಇದೊಂದು ತೊಗೊಂಡ್ಬಂದೆ. ಆ್ಯಂಡ್ ಇದು ಈ ಥರ ನಿಮಗೆ ಡಿಸೈನಾಗಿ ಹಾಕ್ಬೋದು. ಹೀಗೆ ಒಂದು ಪೀಸು 30 ರುಪೀಸು 25 ರುಪೀಸ್ ಬೀಳುತ್ತೆ ನಿಮಗೆ ಒಂದು ಪೀಸ್ಗೆ. ಸೊ ಇದೊಂದು 1 ಡಜನು, ಅದೊಂದು 2 ಕಲರ್ 3 ಕಲರ್ ಒಂದು 6 ಪೀಸ್ ತೊಗೊಂಡ್ಬಂದಿದ್ದೀವಿ. ಆಮೇಲೆ ಇದು ಒಂದಷ್ಟು ಪ್ಯಾಟ್ರನ್ ಟೈಪ್ ತಂದಿದ್ದೀವಿ, ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಬೋದು ಅಂತೇಳಿ. ಫ್ಲವರ್ಸ್ ತೊಗೊಂಡು ಬಂದಿದ್ವಲ್ಲ, ಆ ಥರದಲ್ಲಿ ಏನಾದ್ರು ಮಾಡೋಣ ಅಂತೇಳಿ ಸುಮ್ಮನೆ ಇರಲಿ ಅಂದ್ಬಿಟ್ಟು ಒಂದು ದೊಡ್ಡ ಸೈಜು, 2 ಚಿಕ್ಕ ಸೈಜ್ ತೊಗೊಂಡು ಬಂದಿದ್ದೀನಿ. ನೋಡೋಣ ಏನಾದ್ರು ಯೂಸ್ ಮಾಡ್ಬೋದಾ, ಮಲ್ಟಿಪರ್ಪಸ್ಗೆ ಟ್ರೈ ಮಾಡುವ. ಇದ್ರ ಜೊತೆಗೆ ಈ ಥರ ನಿಮಗೆ ಫ್ಲವರ್ಸ್ ಬರುತ್ತೆ, ನೀವು ಯೂಸ್ ಮಾಡೋದಕ್ಕೋಸ್ಕರ. ಮಣಿ ಥರನೂ ಇಲ್ಲ, ಪ್ಲಾಸ್ಟಿಕ್ ಥರನೂ ಇಲ್ಲ, ಒಂಥರ ಡಿಫ್ರೆಂಟಾಗಿದೆ. ಇದರಲ್ಲಿ ಒಂದಷ್ಟು ಕಲರ್ಸ್ ತೊಗೊಂಡು ಬಂದಿದ್ದೀನಿ. ಸೊ ನೀವು ಇದು ಲೂಸ್ ತೊಗೊಂಡ್ರೆ ಕಾಸ್ಟ್ಲಿ ಬೀಳುತ್ತೆ. ಸೊ ಇದರಲ್ಲಿ ಇದೊಂದು ಕಲರು ನೋಡಿ, ಮೆರೂನ್ ಕಲರು, ಪಿಂಕ್ ಕಲರು, ಪರ್ಪಲ್ ಕಲರು, ಮತ್ತು ಯೆಲ್ಲೋ, ವೈಟು, ಈ ಥರ ಒಂದಷ್ಟು ಕಲರ್ಸ್ನ ತೊಗೊಂಡು ಬಂದ್ವಿ. ಒಂದಕ್ಕೆ 20 ರುಪೀಸ್ ಬೀಳುತ್ತೆ ಇರ್ತದೆ ಒಂದು ಪೀಸಲ್ಲಿ. ಒಂದು 10 ಅಥವಾ 12 ಪೀಸ್ ಇರುತ್ತೆ. ಆ ಥರದ್ದು ಒಂದು 5-6 ಕಲರ್ ತೊಗೊಂಡು ಬಂದ್ವಿ. ಸೊ ಇಷ್ಟು ನಾವು ಚಿಕ್ಕಪೇಟೆ ಶಾಪಿಂಗ್ ಮಾಡಿದ್ದು. ಏನು ಇಷ್ಟೊಂದು ತೊಗೊಂಡು ಬರ್ತೀವಿ ಅಂತ ನೀವು ಅನ್ಕೋಬೋದು. ಸಾಮಾನ್ಯವಾಗಿ ನಾವು ಚಿಕ್ಕಪೇಟೆಗೆ ಹೋದರೆ ಶಾಪಿಂಗ್ ಮಾಡ್ತೀವಿ ಪ್ರತಿ ಸಾರಿನೂ. ಕೆಲವು ಸರಿ ಏನೂ ತರೋದಿಲ್ಲ, ಇಷ್ಟ ಆಗಿಲ್ಲ ಅಂದರೆ. ಈ ಸರಿ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ತು. ಹಾಗೂ ಗಿಳಿಮರಿದೊಂದು ನಮಗೆ ತುಂಬ ಇಷ್ಟ ಆಯಿತು. ಬಟ್ ಅದು ನಿಮಗೆ ಗಿಳಿಮರಿ ಪೀಸಸ್ಸು ಸಿಗುತ್ತೆ. ಸೊ ಹಾಗಾಗಿ ಪೀಸಸ್ನ ತೊಗೊಂಡ್ಬರ್ಬೋದು. ಈಗ ಸ್ವಲ್ಪ ಕಾಸ್ಟ್ಲಿ ಇತ್ತು, ಅವ್ರು 1 ಪೀಸ್ 25 ರುಪೀಸ್ ಹೇಳ್ತಿದ್ರು. ಅಷ್ಟು ನನಗೆ ಅದು ಕ್ವಾಲಿಟಿ ಅಷ್ಟು ಅನ್ನಿಸ್ಲಿಲ್ಲ. ನೋಡೋಣ, ಹಬ್ಬ ಎಲ್ಲ ಮಧ್ಯದಲ್ಲಿ ಯಾವಾಗಾದ್ರು ಬ್ಯಾಂಗ್ಳೂರ್ಗೆ ಹೋದಾಗ
ಅದು ಏನಾದ್ರು ಪೀಸ್ ಅಂದರೆ ನಿಮಗೆ ಸಿಂಗಲ್ ಸಿಕ್ಕರೆ ತಂದು ನಾವೇ ಮನೆಯಲ್ಲಿ ಮಣಿ ಅದೆಲ್ಲ ತಂದು ನಾವೇ ಒಂಚೂರು ರೆಡಿ ಮಾಡ್ಕೋಬೋದು. ಸೊ ಅದು ಜಾಸ್ತಿ ಕಾಸ್ಟ್ಲಿ ಅನ್ನಿಸ್ತು, ಹಾಗಾಗಿ ನಾನು ಅದು ತೊಗೊಳ್ಳಿಲ್ಲ. ಸೊ ಇಷ್ಟೇ ನಮ್ಮ ಚಿಕ್ಕಪೇಟೆ ಅವೆನ್ಯೂ ರೋಡ್ ಬ್ಯಾಂಗ್ಳೂರ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನೋಡಿದ್ಮೇಲೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ ನಾವು ವೀಡಿಯೋ ಹಾಕಿದಾಗ ನಿಮಗೂ ಕೂಡ ಅದ್ರದ್ದು ಇಂಟಿಮೇಷನ್ ಬರುತ್ತೆ. ಬಂದಿಲ್ಲ ಅಂದರೆ ಒಂದ್ಸರಿ ನಮ್ಮದು ಚೆಕ್ ಮಾಡ್ತಾಯಿರಿ, ಅವಾಗ ವೀಡಿಯೋ ಬಂದಾಗ ವೀಡಿಯೋ ನೋಡಿ. ನೀವೆಲ್ಲ ವೀಡಿಯೋ ನೋಡಿದ್ರೆ ನಮಗೂ ವೀಡಿಯೋ ಮಾಡೋಕ್ಕೆ ಅಷ್ಟೇ ಖುಷಿಯಿಂದ ವೀಡಿಯೋ ಮಾಡ್ತೀವಿ. ಸೊ ಇಷ್ಟೇ ನಮ್ಮ ಶಾಪಿಂಗ್ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಎಲ್ಲರೂ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬ ಫ್ರೈಡೇ, ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.